ಇವತ್ತು ಮಾಡ್ತಿರೋ ವಿಡಿಯೋ ತುಂಬ ಬೋರಿಂಗ್ ಆಗಿದೆ. ತುಂಬ ರಾ ಕ್ಲಿಪ್ಸ್ ಹಾಕಿದ್ದೀನಿ. ಅಂದರೆ ವಿಡಿಯೋ ಪೂರ್ತಿ ರಾ ಇದೆ. ನೋ ಜಾತ್ರೆ ಎಡಿಟ್ಸ್, ನೋ ಸೌಂಡ್ ಎಫೆಕ್ಟ್ಸ್, ನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಇಷ್ಟ ಇದ್ರೆ ಮುಂದಕ್ಕೆ ಹೋಗಿ, ಇಲ್ಲ ಸ್ಕಿಪ್ ಮಾಡಿ, ಇಲ್ಲ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಗಾಯ್ಸ್, ನಮ್ಮ ಪೊಲೀಸ್ ಅವರೆಲ್ಲ ನಾಟಕಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ. ಗಣೇಶ ಹಬ್ಬಕ್ಕೆ ನಾಟಕ ಮಾಡ್ತಿದ್ದಾರೆ. ಅಂಕಲ್ ಇಬ್ರು ಜಾಗಿಂಗ್ ಮಾಡ್ತಾ ಇದೀವಿ. ಅದೃಷ್ಟಕ್ಕೆ ಬಲಗಡೆಯಿಂದ ನನಗೆ ಸಂಖ್ಯೆ ಸಿಕ್ತು. ಇವತ್ತು ಹೆಂಗಾಗಬೇಕಾ, ನಾನು ಇಂಟ್ರೋ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟು ಪಟ್ ಅಂತ ವಿಡಿಯೋ ಆಫ್ ಆಗ್ಬಿಡೋದ. ಅಯ್ಯೋ ದುರ್ವಿಧಿಯೇ. ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಈಗ ಮತ್ತೆ ಇಂಟ್ರೋ ವಿಡಿಯೋ ಮಾಡಲಾ ಅಥವಾ ಅದನ್ನೇ ಕಂಟಿನ್ಯೂ ಮಾಡಲಾ ಅಂತಲೂ ಅರ್ಥ ಆಗ್ತಿಲ್ಲ. ಓಕೆ, ಇಟ್ಸ್ ಓಕೆ, ಫೈನ್. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಕಂಟಿನ್ಯೂ ಅಲ್ಲ, ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಕಾಲೆಲ್ಲ ಪಣ ಪಣ ಅಂತ ನಿಂತಿದೆ. ಸೊ ಈಗ ತಾನೇ ರನ್ನಿಂಗ್ ಮುಗಿಸಿ ಈಚೆ ಬಂದಿದ್ದೀನಿ. ನನ್ನ ಶೂ ಇಲ್ಲೇ ಇದೆ, ನನ್ನ ಶೂ. ಸೊ ಇವತ್ತಾರು ಅಥ್ಲೆಟ್ಸ್ ಬಂದಿಲ್ಲ. ನಾನು ಬೆಳಗ್ಗೆ 6:30ಗೆ ಬಂದೆ. ಸೊ ಇವತ್ತೇನಾಯಿತು ಗೊತ್ತಾ, ನಾನು ಡೈಲಿ ಲೈಕ್ 7:50 ಹಂಗೆ ರೀಚ್ ಆಗ್ತಿದ್ದೆ ಗ್ರೌಂಡ್ಗೆ. ನಮ್ಮ ಕೋಚ್ ಕೇಳ್ತೀನೋ ಬೈಸ್ಕೊತಿದ್ದೆ, ಯಾಕೆ ಲೇಟಾಗಿ ಬರ್ತೀಯ ಅಂತ. ಸೊ ಇವತ್ತು 6:30ಗೆ ಬಂದಿದ್ದೀನಿ. ಬಟ್ ನಮ್ಮ ಕೋಚು ಕಂಟಿನ್ಯೂಸ್ ಟೈಮಿಗೆ ಹೋಗಿದ್ದಾರೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ವಿಧಿ ನೋಡಿ ಹಿಂಗಿದೆ. ಆ್ಯಂಡ್ ಬನ್ನಿ ಒಳಗಡೆ ಹೋಗೋಣ. ಇವತ್ತೇನೇನು ಮಾಡೋದ ಅಂತ ಯೋಚನೆ ಮಾಡಿ ಪ್ರಾಕ್ಟೀಸ್ ಮಾಡೋಣ. ಡೇನೇ ಹೆಂಗಿದೆಯೋ ಅಥವಾ ನಾನು ಮಾತಾಡ್ತಾ ಇರೋದೇ ಹಂಗಿದೆಯೋ ಅಂತಲೇ ಅರ್ಥ ಆಗ್ತಿಲ್ಲ. ಇಂಟ್ರೋ ವಿಡಿಯೋನಲ್ಲೇ ರನ್ನಿಂಗ್ ಮುಗಿಸಿದ್ದೀನಿ ಅಂತ ಹೇಳ್ಬಿಟ್ಟೆ. ಮತ್ತು ಇಂಟ್ರೋ ವಿಡಿಯೋ ಏನಕ್ಕೆ ಮಾಡಬೇಕಿತ್ತು, ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಲಾಗ್ ಸ್ಟಾರ್ಟ್ ಮಾಡಿರೋದೇ ನಾನು ರನ್ನಿಂಗ್ ಮಾಡೋಕೆ ಹೋಗ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತ ಕತೆ ಕುಯ್ಯೋಕ್ಕೆ. ಇಂಟ್ರೋನಲ್ಲೇ ರನ್ನಿಂಗ್ ಮುಗಿಸ್ಬಿಟ್ರೆ ಆಯಿತು ನಡಿಯಪ್ಪ ಮನೆಗೆ ಅಂತ ವಿಡಿಯೋ ಆಫ್ ಮಾಡಿಬಿಡ್ತಾರೆ. ಓ ಗಾಡ್, ಆಗ್ತಿಲ್ಲ ಇವತ್ತು. ಓಕೆ, ಇಂಟ್ರೋ ವಿಡಿಯೋದಲ್ಲಿ ಹೇಳ್ಬಿಟ್ಟೆ ರನ್ನಿಂಗ್ ಮುಗಿಸಿದ್ದೀನಿ ಅಂತ. ರನ್ನಿಂಗ್ ಮುಗಿಸಿ ನಾನು ಇಂಟ್ರೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆವಾಗಲೇ ಒಂದು ಇಂಟ್ರೋ ಮಾಡಿದ್ದೆ, ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ಮತ್ತೆ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಇಷ್ಟ. ಮತ್ತೆ ಮಾಡ್ತಾನೆ ಇರ್ತೀನಿ. ಏನು ಇವಾಗ ಓಕೆ ಚಿಲ್ ಗಾಯ್ಸ್. ಈಗ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನಾನು ಮತ್ತು ಅಶೋಕ್ ಅಂಕಲ್ ಇಬ್ಬರು ಜಾಗಿಂಗ್ ಮಾಡ್ತಾಯಿದ್ದೀವಿ. ಅಂಕಲ್ ಬೆಳಗ್ಗೆನೇ ಬಂದಿರ್ತಾರೆ. ಸೊ ನಾನು 6:30 ಹಂಗೆ ಬಂದೆ ಅಂಕಲ್ ಇವತ್ತು. ನೀವು ಎಷ್ಟೊತ್ತು ಬಂದ್ರಿ? ನಾನು 6ಗೆ ಬಂದ್ರಾ? ಸೊ ಜಾಗಿಂಗ್ ಮಾಡ್ತಾಯಿದ್ದೀವಿ ಗಾಯ್ಸ್. ಈಗ ಬಂದು ಕುತ್ಕೊಂಡೆ ಸುಮ್ಮನೆ ರನ್ನಿಂಗ್ ಮುಗಿಸಿ. ಆ್ಯಂಡ್ ಕಾಲೆಲ್ಲ ಅದ್ಭುತವಾಗಿ ಶೇಕ್ ಆಗ್ತಿದೆ. ಯಪ್ಪ ನೈತಿದೆ ತುಂಬ. ಗಾಯ್ಸ್, ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಶೂ ಇಲ್ಲಿದೆ ಆ್ಯಂಡ್ ಸೈಕಲ್ ಕೂಡ ಇಲ್ಲೇ ಇದೆ. ಸೊ ಬನ್ನಿ ಮನೆ ಹೋಗೋಣ, ಲೆಟ್ಸ್ ಗೋ. ನಮಸ್ಕಾರ ಗಾಯ್ಸ್. ಈಗ ಗ್ರೌಂಡಿಂದ ಬಂದೆ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನನೂ ಆಯಿತು. ಆ್ಯಂಡ್ ಈಗ ಚಾಮುಂಡೇಶ್ವರಿ ತಾಯಿಗೆ ನಿಮ್ಮೆಣ್ಣೆ ದೀಪ ಹಚ್ಚೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಗುರುವಾರ ಬಂದರೆ ಸಾಕು, ದೇವಸ್ಥಾನದಲ್ಲಿ ಬರೀ ಹೆಣ್ಮಕ್ಳೇ ಇರ್ತಾರೆ, ಬೇರೆ ದಿನದಲ್ಲಿ ಜನಗಳೇ ಇರೋಲ್ಲ. ಬರೀ ಶುಕ್ರವಾರ ಮಾತ್ರ ದೇವ್ರ ನೆನಪಾಗುತ್ತೆ ಅವ್ರಿಗೆ. ಗಾಯ್ಸ್, ಮೈಸೂರಲ್ಲಿ ಯಾವ ರೀತಿ ಚಾಮುಂಡಮ್ಮ ಇದ್ದಾರೋ ಅದೇ ಥರ ನಮ್ಮ ಕ್ವಾರ್ಟರ್ಸ್ನ ಕಾಯೋಕ್ಕೋಸ್ಕರ ಶ್ರೀರಕ್ಷೆ ಆಗಿ ನಮ್ಮ ಚಾಮುಂಡೇಶ್ವರಿ ತಾಯಿ ಇಲ್ಲಿ ನಿಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಾ, ಸುತ್ತಮುತ್ತ ಪೂರ್ತಿ ಬಸ್ಸಿದೆ. ನಮ್ಮ ಪೊಲೀಸವರು ಎಲ್ಲ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಅವ್ರವ್ರ ವಾಹನ ತೆಗೆದು ಇಲ್ಲೇ ಪಾರ್ಕ್ ಮಾಡೋದು. ಆ್ಯಂಡ್ ಪ್ರಸಾದ ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ. ಈಗ ತಾನೇ ತಾಯಿ ದರ್ಶನ ಆಯಿತು, ತುಂಬ ಅದ್ಭುತವಾಗಿ ನಡೀತು. ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಅದೃಷ್ಟಕ್ಕೆ ಬಲಗಡೆಯಿಂದ ನನಗೆ ಸಂಖ್ಯೆ ಸಿಕ್ತು. ಇನ್ನೇನು ಬೇಕು, ಇವತ್ತಿನ ದಿನ ಸೂಪರಾಗಿತ್ತು, ಸೂಪರಾಗಿ ನಡೀತಿದೆ. ಸೊ ಬನ್ನಿ ಪುಳಿಯೋಗರೆ ತಿನ್ನೋಣ, ಲೆಟ್ಸ್ ಗೋ. ಆಮೇಲೆ ತುಪ್ಪದ ಬತ್ತಿ ಏನಕ್ಕೆ ಹಚ್ತಾರೆ ಅಂತ ಕಮೆಂಟಲ್ಲೆಲ್ಲ ಕೇಳೋಕೋಬೇಡಿ, ಯಾಕಂದರೆ ನನಗೂ ಗೊತ್ತಿಲ್ಲ. ನಮ್ಮ ಅಮ್ಮ ನನಗೆ ಹೇಳೋರೆ ಆ್ಯಂಡ್ ನನಗೆ ಹಚ್ಚಿ ಬರ್ತೀನಿ ಅಷ್ಟೇ. ಇನ್ನೇನಾದರೂ ತಡಬುಡ ಏನೋ ಗೊತ್ತಿಲ್ಲ. ಒಂದ್ಸಲಿ ನಮ್ಮ ಅಮ್ಮನ ಕೈಲೇ ತಿಳಿಸ್ತೀನಿ ಏನೋದು ಅಂತ. ಗಾಯ್ಸ್, ಕಾರಣಾಂತರಗಳಿಂದ ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ಡೇನ ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ದೇವಸ್ಥಾನಕ್ಕೆ ಬಂದಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಗಾಯ್ಸ್, ನಮ್ಮ ಪೊಲೀಸವರೆಲ್ಲ ಗಣೇಶ ಹಬ್ಬಕ್ಕೆ ಕುರುಕ್ಷೇತ್ರ ನಾಟಕ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತವ್ರೆ ನೋಡಿ. ಇಲ್ಲಿ ಸ್ವಲ್ಪ ಜನ ರಿಹರ್ಸಲ್ ಕೊಡ್ತಿದ್ದಾರೆ. ಆ್ಯಂಡ್ ಎಲ್ಲೇ ಅವ್ರದ್ದು ಪಾತ್ರ ಮುಗಿಸಿ ಕೂತಿದ್ದಾರೆ. ಹಂಗೆ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ. ಎಲ್ಲಿ ರೆಕಾರ್ಡ್ ಐತೆ ನೋಡೋದ? ಆಯ್ತಾಯ್ತು, ಹಂಗೆ ಹಿಡ್ಕೊಳ್ಳಿ ಗಟ್ಟಿ. ಕೈ ಹೋಗುತ್ತದೆ, ಮನೆ ಹೋಗಂಡು ಹಿಡ್ಕೊಳ್ಳಿ. ಇದೇನು ಹಿಂಗೆ ಹಿಡ್ಕೊಂಡಿದ್ದೀರಲ್ಲ, ಯಾರ ನೋಡ್ದಾರು. ಮಂಜಳಂಗೆ ಏನಾಯ್ತು, ಚೆನ್ನಾಗಿದ್ಲಲ್ಲ ಇಷ್ಟು ದಿನ ಮನೇಲಿ. ಆ ಕಡೆ ಮಾಡಿ, ಈ ಕಡೆ ನಿಮ್ಮ ಕಡೆಗೆ.
ನೀವು ಮಾತಾಡ್ತೀರಾ ಬುಡಿಯಲ್ಲಿ ವೈಡ್ ಆಂಗಲ್ ಅಲ್ಲಿ ಇರ್ತದೆ ಕನ್ನಡಿ ಸಿಗ್ತಾನೆ ದೇವಸ್ಥಾನದಿಂದ ಮನೆಗೆ ರೀಚ್ ಆಗಿದ್ದೀನಿ ಆ್ಯಂಡ್ ಅಮ್ಮ ಇಲ್ಲಿ ವೆಯ್ಟ್ ಲಾಸ್ ಗಂಜಿ ಏನೋ ಮಾಡ್ತಿದ್ದಾರೆ ಇದ್ರ ರೆಮಿಡಿನ ನಾನು ಮಂಜುಳಾ ಲೈಫ್ ಸ್ಟೈಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ. ಇದು 1 ಗ್ಲಾಸ್ ಕುಡಿದ್ರೆ ಸಾಕು, ತುಂಬಾ ಹೊಟ್ಟೆ ತುಂಬುತ್ತೆ. ಹಾ. ಸಣ್ಣನು ಹಾಕ್ತಿವಿ ಮಾತ್ರ. ನಾನು ಇವಾಗ ಇದನ್ನ ಕುಡಿದು ನನ್ನ ಅನುಭವನ ನಾನು ನಿಮ್ಗೆ ಆಗ್ತಾ ಇರೋದು ಅದ್ರಲ್ಲೆಲ್ಲ. ಮತ್ತೆ ಇನ್ನೊಂದು ಕಮೆಂಟ್ಸ್ ಅಲ್ಲಿ ನೀವು ಕೇಳ್ತೀರಾ, ಅದು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಗೆ ಏನ್ ಹೇಳ್ಕೊಟ್ಟಿದ್ರು ಅದನ್ನ ನಾನು ನಿಮ್ಗೆ ಅನುಭವದಲ್ಲಿ ಹೇಳ್ತಾ ಇರೋದೇ ಹೊರತು ಸುಮ್ನೆ ನಿಮ್ದು ಫಾಲೋ ಮಾಡ್ಕೋತಾರೆ ವ್ಯೂಸ್ ಬರುತ್ತೆ ಅನ್ನೋ ತರ ನಾನು ಆಗ್ತಾ ಇಲ್ಲ. ಅಲ್ಲೋಗಿ ಚೆಕ್ ಮಾಡಿ. ಮಾತ್ರ ಇದು 1 ತಿಂಗಳು ನೀವು ಕಂಟಿನ್ಯೂ ಆಗಿ ತಿಂಡಿ ತಿಂದಲೇ ಒಂದೊಂದು ಗ್ಲಾಸ್ ಕುಡಿತಾ ಬಂದ್ರೆ 3 kg ಕಮ್ಮಿ ಆಗೋದಂತೂ ಗ್ಯಾರಂಟಿ. ಅಷ್ಟು ಚೆನ್ನಾಗಿದೆ ಇದು ಗಂಜಿ. ಮತ್ತೆ ಪ್ರೆಗ್ನೆಂಟ್ ಅಲ್ಲಿ ಕುಡಿಬೇಡಿ ಆಯ್ತಾ. ಪ್ರೆಗ್ನೆಂಟ್ ಇರೋರಂತೂ ಕುಡಿಬೇಡಿ. ಯಾಕೆ ಅಂತಂದ್ರೆ ಅದು ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಏನೋ ನಮ್ಗೆ ಗೊತ್ತಾಗಲ್ಲ. ಅದು ಮಿಕ್ಕಿದವ್ರು ಎಲ್ಲರೂ ಕುಡಿಬೋದು. ಶುಗರ್ಗೂ ಒಳ್ಳೇದು, ತುಂಬಾ ಒಳ್ಳೇದು. ಅದ್ರಲ್ಲೆಲ್ಲ ಏನ್ ಹಾಕಿದೀನಿ ಅಂದ್ರೆ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಆಯ್ತಾ. ನೋವಿರೋಂಥವ್ರು ತುಪ್ಪ ಹಾಕೊಂಡು ಕುಡಿದ್ರೆ ಒಳ್ಳೇದಂತೆ. ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು ಕುಡೀರಿ, ಇನ್ನೂ ಚೆನ್ನಾಗಿರುತ್ತಂತೆ. ಆ್ಯಸ್ ಯೂಶುವಲ್ ದಿನ ಲೇಟ್ ಆದಂಗೆ ಇವತ್ತು ಲೇಟ್ ಆಗ್ಬಿಟ್ಟಿದೆ. ಟೈಮ್ ಆಗಲಿ 6:35 ಆಗಿದೆ. ಅಣ್ಣ 6:30ಗೆ ಬರೋಕ್ಕೆ ಹೇಳ್ತಾರೆ. ಸೈಕಲ್ ಲಾಕ್ ಮಾಡ್ತಾ ಇದ್ದೀನಿ. ಇವತ್ತೇನು ಬೈಸ್ಕೋಬೇಕೋ ಗೊತ್ತಿಲ್ಲ. ಸೈಕಲ್ ಲಾಕ್ ಮಾಡಿದ್ದೀನಿ. ಬನ್ನಿ ಒಳಗೋಣ. ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ನಮ್ಮ ಕೋಚ್ ಬಂದಿಲ್ಲ. ಬಿಕಾಸ್ ಕಂಟಿನ್ಯೂ ಸ್ಟೇಡಿಯಮ್ಗೆ ಹೋಗಿದ್ದಾರೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆದರೆ ನನಗೆ ಗೊತ್ತಿಲ್ಲ ಇವತ್ತು ಹೋಗಿದ್ದಾರೆ ಅಂತ, ಕೇಳೋದು ಮರ್ತದೆ. ಆ್ಯಂಡ್ ನಾನು ಇಷ್ಟೊಂದು ರನ್ನಿಂಗ್ ಮಾಡಿ ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. 2 ಪ್ಲೇಯರ್ಸ್ ಬಂದಿದ್ದಾರೆ ಅಷ್ಟೇ. 2 ಪ್ಲೇಯರ್ಸ್ ನಮ್ಮ ಟೀಮಿಂದ. ಅವ್ರು ಬಂದು ಅಲ್ಲಿ ವಾರ್ಮಪ್ ಮಾಡಿ ಈಗ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಚೆನ್ನಾಯ್ತಾ? ಬೇಕಾ ಮಡಿಕೋತ್ಯಾ? ಇಲ್ಲಿ ಬೈಲಿ ಹತ್ರ ಬೈಲಿ ಹತ್ರ ಬೈಲಿ ಹತ್ರ ಬೈಲಿ ಏನು ಹಾಯ್ ಹೇಗಿದ್ದೀರಾ? ಅಷ್ಟೇ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಅಂತೆಲ್ಲ ಮಾತಾಡು. ವಾಟ್ ಇಸ್ ಯುವರ್ ನೇಮ್? ನಾನು ಕೇಳೋದಲ್ಲ, ಆನ್ಸರ್ ಹೇಳಬೇಕು. ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಅಷ್ಟು ಮೆತ್ತು ಮಾತಾಡಿದ್ರೆ ತಗೊಳ್ಳಲ್ಲ. ಇದಕ್ಕೆ ಅಷ್ಟು ಬುದ್ಧಿ ಇಲ್ಲ. ಜೋರ ಮಾತಾಡಬೇಕು ಈ ಥರ. ಗೈಸ್ ಮತ್ತೆ ಡೇ 3 ಲಾಗ್ಗೆ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಏನಾಗಿದೆ ಗೊತ್ತಾಯ್ತಲ್ಲ. ಮತ್ತೆ ಡೇ 3 ಮತ್ತೆ ಅದೇ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಒಂದೇ ಸತಿ 3 ದಿನ ಒಂದೇ ಲಾಗ್ ಮಾಡಿದ್ದೀನಿ ನಾನು ಇವತ್ತು. ಇದೊಂದು ಲಾಗು 3 ದಿನದ ಇದು. ಶುಕ್ರವಾರ, ಶನಿವಾರ, ಭಾನುವಾರ ಏನೂ ಮಾಡಿಲ್ಲ. ಮತ್ತು ಇವತ್ತು ಸೋಮವಾರದ ಕಂಟಿನ್ಯೂ ಮಾಡಿ ಕೊನೆಗೆ ಇವತ್ತು ಎಂಡ್ ಮಾಡಿಬಿಡ್ತೀನಿ ತಾಯಿ. ಇನ್ನೇನು ಇವತ್ತು ಎಂಡ್ ಮಾಡಿಬಿಟ್ಟು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋದೆ. ಇಲ್ಲಿ ಇನ್ನೊಂದು ಕಂಟೆಂಟ್ ರೆಡಿ ಆಗ್ತಿದೆ. ಇಲ್ಲೇನೋ ಬಾಕ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿ ಬ್ಯಾಗ್ ಇದೆ ಆ್ಯಂಡ್ ಅಲ್ಲಿ ಟ್ರೈಪಾಡ್ನ ಬಟ್ಟೆ ಥರ ಒಣಗಾಕಿದ್ದೀನಿ. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ ನನಗೆ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ. ಅಷ್ಟು ಸ್ಟೋರೇಜ್ ತುಂಬ ಹೋಗಿದೆ. 3 ದಿನ ಕಂಟೆಂಟ್ ಅಂದರೆ ಸುಮ್ಮನೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಬೇಗ ಮಾತಾಡ್ತಾಯಿದ್ದೀನಿ ಯಾಕಂದರೆ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಮಿಸ್ ಮಾಡ್ಕೋತೀರಿ. ಟೇಕ್ ಕೇರ್, ಟಾಟಾ, ಬಾಯ್. ಪ್ಯಾಕಪ್ ಬೇಗ ಪ್ಯಾಕಪ್ ಮಾಡ್ರೋ. ಶೂಟಿಂಗ್ ಎಲ್ಲ ಮುಗೀತು. ಎಲ್ಲ ಎತ್ಕೊಳ್ಳೋ, ಟ್ರೈಪಾಡೆಲ್ಲ ಎತ್ಕೊಳ್ರೋ. ಅಯ್ಯೋ ಬರ್ತಾಯಿಲ್ಲ. ಎಲ್ಲ ಮುಗೀತು. ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೀತು. ಬ್ಯಾಗ್ ಇಲ್ಲೇ ಬಿಟ್ಟಿದೆಯಲ್ಲ ದಡ್ಡ, ಎತ್ಕೊಳ್ಳೋ ಬೇಗ. ಸರಿ ಬರದಾ? ಬಾಯ್.